ಸೊ ನಮ್ದು ಆನಿವರ್ಸರಿ 4ನೇ ವರ್ಷದ ಆನಿವರ್ಸರಿ ಮೇಡಮ್ ಅವರಿಗೆ ಹ್ಯಾಪಿ ಆನಿವರ್ಸರಿ. ನಾವು ಮನೆಯಿಂದ ಹೊರಟು 1 ಗಂಟೆ ಆಯ್ತು, ಇನ್ನೂ ಸರಿ ರೀಚ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಇವರು ಲೇಟ್ ಆದ್ರೆ ಸಹ ತಟ್ಟೆಯಲ್ಲಿ ಹೋಗ್ತಿದ್ದಾರೆ. ನೀವು ಚೇಸ್ ಮಾಡ್ಲಿಕ್ಕೆ ಆಗ್ತದ ನೋಡು ಅವಳನ್ನು. ವಾ ಸೂಪರಾ, ನಂಗೆ ನೋಡಿ ಖುಷಿ ಆಯ್ತು ಮಾರೆ. ನೋಡಿ ಇಂಡಿಕೇಟರ್ ಅಲ್ಲಿ ಹಾಕ್ತಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ, ಮತ್ತೆ ಹೇಗಿದ್ದೀರಾ? ನಾವೀಗ ಟೆಂಪಲಲ್ಲಿ ಇದ್ದೇವೆ. ನಮ್ಮದು ಮೇಡಮ್ ಅವರು ಇಲ್ಲಿದ್ದಾರೆ. ಎಲ್ಲ ಮಸ್ಕ ಕಾಣ್ತದ. ಈಗ ಕ್ಲೀನ್ ಆಯಿತು. ನಾವು ನಮ್ಮದು ಆ್ಯನಿವರ್ಸರಿ ಹಾಗೆ ಟೆಂಪಲ್ಗೆ ಬಂದಿದ್ವಿ. ನಮ್ಮ ಇಲ್ಲಿ ಅಮೃತೇಶ್ವರ ಟೆಂಪಲ್ ಇಲ್ಲಿದೆ. ಅಮೃತೇಶ್ವರ ಟೆಂಪಲ್ ಹಾಗೆ ಬಂದು ಇಲ್ಲಿ ನೋಡಾಗ ಮಕ್ಕಳದು ಸ್ಕೂಲ್ ಡೇ ಆಗ್ತುಂಟು. ಸ್ಕೂಲ್ ಡೇ ಅಲ್ಲ ಮಾರೆ, ಸ್ಪೋರ್ಟ್ಸ್ ಡೇ ಅಂತ ಅಲ್ಲಿ ಗ್ರೌಂಡಲ್ಲಿ ಆಗ್ತದೆ ನೋಡಿ. ಸೊ ನಮ್ಮದು ಆನಿವರ್ಸರಿ 4ನೇ ವರ್ಷದ ಆನಿವರ್ಸರಿ ಮೇಡಮ್ ಅವರಿಗೆ ಹ್ಯಾಪಿ ಆನಿವರ್ಸರಿ. ಹಾಗೆ ಇನ್ನು ಸೀದಾ ಮಂಗಳೂರಿಗೆ ಹೋಗುವ. ಸ್ವಲ್ಪ ಲೇಟ್ ಆಯಿತು ಮಾರೆ, ಮಂಗಳೂರು ಟೆಂಪಲಿಗೆ ಹೋಗಿತ್ತು, ಲೇಟ್ ಆಗ್ತದೆ ಅಂತ ನೋಡು. ಈಗ ಸೀದಾ ಹೋಗಿ ಮಂಗಳೂರಿಗೆ ಹೋಗಿ ಒಂದು ಊಟ ಮಾಡಿ ಬರುವ ಅಂತ. ಹಾಗೆ ನೋಡಿ, ಇದು ಎದುರು ಗದ್ದೆ ಇದೆ ನೋಡಿ. ಕಂಬಳ ಆಗೋದು ಇಲ್ಲೇ ಎದುರಲ್ಲಿ. ಮೋಸ್ಟ್ಲಿ ಫೆಬ್ರವರಿಯಲ್ಲಿ ಮಿನಿ ಆಗ್ತದೆ ಅಂತ ಕಂಬಳ. ಜನವರಿಲ್ಲ, ಫೆಬ್ರವರಿಯಲ್ಲಿ ಅಲ್ಲ ಮಾರೆ, ಮಾರ್ಚ್ ಯಾವಾಗ ಆಗ್ತದೆ ಕಂಬಳ. ಸೊ ಇನ್ನು ಸೀದಾ ಹೊರಡುವ ಇಲ್ಲಿಂದ. ಇನ್ನು ಹೊರಡಿ ಇನ್ನು ಮೋಸ್ಟ್ಲಿ ಮಂಗಳೂರಿಗೆ ಹೋಗ್ಬೇಕು ಮತ್ತೆ ನೋಡುವಂತ ಅಂತ. ಟೆಂಪಲ್ ಕ್ಲೋಸ್ ಆಯ್ತು ಅಂತ ಅಲ್ಲಿ ನೋಡುವ. ನಾವು ಹೊರಟ್ರೆ ಇಲ್ಲಿಂದ ಮಕ್ಕಳೆಲ್ಲ ಬಿಸಿಲಲ್ಲಿ ಆಡ್ತಿದ್ದಾರೆ. ತೋರಿಸ್ಲಿಲ್ಲ ಮಾರೆ, ಅಲ್ಲಿವರೆಗೆ ನೆನಪಾಗಲಿಲ್ಲ ವೇಟ್ ತೆಗಲಿಕ್ಕೆ. ಸೊ ಈಗ ಸೀದಾ ನಮ್ಮದು ಅಲ್ಲಿ ಸಪರ ರೋಡಲ್ಲಿ ಹೋಗ್ತಿದ್ದೇವೆ ಮಂಜೂರಿಗೆ. ಸೀದಾ ಮಂಗಳೂರಿಗೆ ಹೋಗುವ. ಓಕೆ, ನಾವು ಮನೆಯಿಂದ ಹೊರಟು 1 ಗಂಟೆ ಆಯ್ತು, ಇನ್ನೂ ಸರಿ ರೀಚ್ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಇವರು ಲೇಟ್ ಆದ್ರೆ ಸಹ ತಟ್ಟೆಯಲ್ಲಿ ಹೋಗ್ತಿದ್ದಾರೆ. ರೋಡ್ ಸರಿ ಇಲ್ಲ ಮಾರೆ, ಮತ್ತೆ ಹೋಗುದು ಹೇಗೆ? ರೋಡ್ ಸರಿ ಎಲ್ಲರೂ ನೋಡಿ. ಹೌದು, ಈ ರೋಡ್ ಅಲ್ಲಿ ಹೇಗೆ ಹೋಗುದು? ಅಲ್ಲಿಂದ ತೊಟ್ಟೆಯಲ್ಲಿ ಬರ್ತಿದ್ದಾರೆ. ಲೇಟ್ ಆಗಿದೆ ಆಲ್ರೆಡಿ. ಇವರಿಗೆ ಈ ಗುಂಡಿಯಲ್ಲಿ ಲೇಟ್ ಹೋಗುದೇ ಬೇಗ. ನಾನಾದ್ರೆ ಈಗ ಒಂದು ಮುಟ್ಟಿ ಸಾಕ್ತಿತ್ತು ಮಾರೆ. ಎಂತ ಅವಸ್ಥೆ. ತೊಟ್ಟೆಯಲ್ಲಿ ಯಾರು ಹೋಗ್ತಾರೆ ಮಾರೆ? ತಟ್ಟೆ ನಾನು ಹೋಗ್ತೇನೆ ಮತ್ತೆ. ಅಲ್ಲಿ ರೋಡ್ ಸರಿ ಇಲ್ಲದಿದ್ರೆ ಮತ್ತೆ ಬರುದೇ. ರೋಡ್ ಸರಿ ಇಲ್ಲದಿದ್ರು ಒಟ್ರಸಿ, ರೋಡ್ ಸರಿ ಇಲ್ಲದಿದ್ರು ಒಟ್ರಸಿ ಬರಲಿ ಗುಂಡಿಗೆ ಅಲ್ಲ ಬರ್ಬೇಕು. ಅಲ್ಲಿ ರೋಡ್ ಸರಿ ನೋಡಿ, ರೋಡ್ ಸರಿ ಇಲ್ಲದಿದ್ರೆ ಅಲ್ಲ ಬರ್. ಬಟ್ ನಿಮ್ದು ಈ ಕಾರಲ್ಲಿ ಗುಂಡಿಗೆ ಹಾಕಿದ್ರೆ ಹಾಕಿದ್ರೆ ಸಹ ಗುಂಡಿ ಉಂಟಂತ ಒಟ್ರಸಿ ಅಲ್ಲ. ನಿಮ್ದು ಈ ಕಾರಲ್ಲಿ ಗುಂಡಿಗೆ ಹಾಕಿದ್ರೆ ಏನಾಗ್ತದೆ? ಏನಾದ್ರೂ ಹಾಲಾಗ್ತದೆ. ಎಲ್ಲಿ ಮತ್ತೆ ಅದು ಮೊನ್ನೆ ನಿಂದು ಬಿಲ್ ಆದಾಗ 20,000 30,000 ಬಿಲ್ ಬರ್ತದೆ. ಯಾವುದು ಕಾರಲ್ಲಿ? ಅದು ಓಲ್ಡ್ ಕಾರ್ ಅಲ್ಲ. ಓಲ್ಡ್ ಆದ್ರೆ ಸಾಗೆ, ಇದು ಓಲ್ಡ್ ಆಗೋದು. ಇಲ್ಲಿ ನೋಡಿ ಹುಡುಗಿ, ನೋಡು ಅವಳನ್ನು ಚೇಸ್ ಮಾಡಿ. ನೀವು ಚೇಸ್ ಮಾಡ್ಲಿಕ್ಕೆ ಆಗ್ತದ ನೋಡು ಅವಳನ್ನು. ವಾ ಸೂಪರಾ, ನಂಗೆ ನೋಡಿ ಖುಷಿ ಆಯ್ತು ಮಾರೆ. ನೋಡಿ ಇಂಡಿಕೇಟರ್ ಅಲ್ಲಿ ಹಾಕ್ತಾರೆ ನೋಡಿ. ಗರ್ಲ್ಸ್ ನೋಡಿ ಬೈಕ್ ಬಿಡುದು, ಇಂಡಿಕೇಟರ್ ಹಾಕಿ ಅವಳು ಇದು ಓವರ್ಟೇಕ್ ಮಾಡಿದ್ದು. ಇಂಡಿಕೇಟರ್ ಹಾಕಿ ಸೂಪರ್ ಮಾರೆ. K21 ಅಲ್ಲ. ನಾನ್ ಸಹ ಬಿಡ್ಬೇಕಾ? ನಂಗೆ ಆಸೆ ಆಗ್ತಾ ಉಂಟು ಅವಳನ್ನು ನೋಡಿ. ಇದು ನೋಡಿ, ಇದು ವೈಟ್ ತಾರ್, ಅದು ತಗೋ ವೈಟ್ ತಾರ್. ನಾನು ಇದು ಬೈಕ್ ತಗೊಳ್ತಾನೆ, ಇವಳಾಗೆ ಹೋಗ್ತಾನೆ ಮತ್ತೆ ನಮ್ಮ ಮ್ಯಾಂಗ್ಳೂರಲ್ಲಿ. ಅವಳದು ವಿಡಿಯೋ ಮಾಡಿದ್ರೆ ಅವಳಿಗೆ ಬೇಜಾರಾಗ್ಬೋದಾ? ಬೈದ್ರೆ ನಿಮ್ಮ ಮೇಲೆ ಆಗ್ತಾನೆ. ನೀವ್ ಹೇಳಿದಂತ
ಬೈಕ್ ಬಿಟ್ಟಿದ್ದಾನೆ, ಅದು ನಿಮ್ಗೆ ಗೊತ್ತುಂಟಾ? ಅದೊಂದು ರೀಲಲ್ಲಿ ಅದರಲ್ಲಿ ಉಂಟು. ನಂಗೆ ಈಗ ಬೈಕ್ ಬಿಡ್ಬೇಕಾದ್ರೆ ಬೈಕ್ ಅದಲ್ಲಿ ಗುಜ್ಜಿರಿ ಹೌದು ಮಾರೆ, 1.5 ವರ್ಷ ಆಯ್ತಲ್ಲ. ನಂಗೆ 2 ವೀಲರ್ ಬಿಡ್ಲಿಕ್ಕಿಲ್ಲ, ನಂಗೆ ಗೇರ್ಲೆಸ್ ಬಿಡ್ಲಿಕ್ಕಿಲ್ಲ, ವಿತ್ ಗೇರ್. ನಮ್ಮ ಮನೇಲಿ ಒಂದುಂಟು, ಅದನ್ನ ಕೊಂಡೋಗುದಾ? ನಂದಪ್ಪನ ಹತ್ರ ಅಂತ ಕೇಳಿ, ನಾನ್ ನಿಮ್ಮ ಬೈಕ್ ಹೇಳು. ನನ್ನ ಬೈಕ್ ಎತ್ತಲಿಕ್ಕೆ ಆಗ್ಬೇಕಲ್ಲ, ಏನ್ ಎತ್ತದೆ? ಫಸ್ಟ್ ಅದನ್ನು ಸ್ಟಾರ್ಟ್ ಇಂದ ಅರ್ಥ ಮಾಡಿ ಮತ್ತೆ ನಿಮಗೆ ಆಗ್ತದೆ ಅಂದ್ರೆ ನಂಗೆ ಆಗುದಿಲ್ವಾ? ಆಗ್ತದೆ. ನಾನ್ ಮಿನಿ ಅದನ್ನ ಎತ್ತಿದ್ರೆ ನೀವು ನಂಗೆ ಅದನ್ನ ಕೊಂಡೋಗ್ಲಿಕ್ಕೆ ಬಿಡ್ತೀರಾ? ನೀವು ಕಾನ್ಫಿಡೆನ್ಸ್ ಎಲ್ಲ ಹೇಳಿ ಕೊಡ್ತಾನೆ ಅಂತ, ಆಗತ್ತು ತಾನೆ. ಅದ ನಂಗೆ ಆಗುದಿಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ, ಮತ್ತೆ ನಿಂಗೆ ಕೊಟ್ಟು ನೀ ಬಿದ್ರೆ ಎಲ್ಲಿ ಆದ್ರೆ ಬಿದ್ರೆ ನಮ್ಗೆ ಫೋನ್ ಮಾಡುದು, ನಾನೆಲ್ಲಿ ಬಿದ್ದಿದ್ದಾನೆ ಬನ್ನಿ ಅಂತ. ನೆಕ್ಸ್ಟ್ ವ್ಲಾಗ್ ನಾನು ಕಾರ್ತಿಕ್ ಬೈಕ್ ಬಿಡುದು. ಎಲ್ಲರೂ ಸಹ ಕಮೆಂಟ್ ಮಾಡಿ ಆಯ್ತಾ? ಮಾಡಿ ನಾನು ಬೈಕ್ ಬಿಡ್ಬೇಕಂತ ಕಮೆಂಟ್ ಮಾಡಿ ಆಯ್ತಾ? ನಾನೊಂದು ವಿಷಯ ಒಬ್ಸರ್ವ್ ಮಾಡಿದೆ. ಈಗ ಅಂಕಲ್ನವರು ಇರ್ತಾರಲ್ಲ, ಅಂದ್ರೆ ಅಪ್ಪನವರ ಏಜ್ ಅವರೆಲ್ಲ, ಅವರಿಗೆ ಕಂಪೇರ್ ಮಾಡಿದ್ರೆ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಈಗ ನಿಮ್ಮ ಏಜ್, ನಿತಿನ್ ಅಣ್ಣನವರ ಏಜ್ ಎಲ್ಲ, ಅವರ ಡ್ರೈವಿಂಗ್ ಒಳ್ಳೆ ಮಾಡ್ತಾರೆ. ಕರೆಕ್ಟಾ? ಯಾಕಂತ ಹೇಳಿದ್ರೆ ಅಂಕಲ್ನವರೆಲ್ಲ ಡೋರ್ ಓಪನ್ ಮಾಡಿ ಮಾತಾಡೋದು. ಮತ್ತೆ ಈಗ ಒಬ್ರು ಅಂಕಲ್ ಇದ್ರಲ್ಲ, ಅಲ್ಲಿ ಸರ್ಕಲ್ ಅಲ್ಲಿ ಫೋನ್ ಬಂತವರಿಗೆ, ಅವರಲ್ಲಿ ಸರ್ಕಲ್ ಅಲ್ಲಿ ನಿಂತು ಮಾತಾಡ್ತಿದ್ದಾರೆ ಅಲ್ಲ. ಮತ್ತೆ ಅಂಕಲ್ ಆಕ್ಚುಲಿ ರೂಲ್ಸ್ ಕೆಲವರು ಫಾಲೋ ಮಾಡೋದಿಲ್ಲ ಅಂತ ಹೇಳಿದ್ರೆ ಜಾಸ್ತಿ. ಅವರೀಗ ಬೈಕಲ್ಲಿ ಬಿಡ್ಕೊಂಡು ಫೋನಲ್ಲಿ ಮಾತಾಡ್ಲಿಲ್ಲ, ಅದಕ್ಕೆ ಅವರು ಎಲ್ಲ ಸೈಡ್. ಬಟ್ ಸರ್ಕಲ್ ಅಲ್ಲಿ ಇದ್ದಾರೆ ಅವರು, ಸೆಂಟರ್ ಅಲ್ಲಿ ಇದ್ದಾರೆ ಅವರು, ಅಲ್ಲಿ ಸೈಡ್ ಅಲ್ಲಿ ಯಾರು? ಬಟ್ ಅದೆಂತ ಹಾಗೆ, ಅದು ಕರೆಕ್ಟಾ? ಸ್ವಲ್ಪ ಸೈಡಿಗೆ ಹೋಗ್ಬೇಕಿತ್ತು. ಕಟ್ಟಾದ್ರೆ ಮತ್ತೆ ಫೋನ್ ಸ್ವಲ್ಪ ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಮಾತಾಡ್ಬೋದಲ್ಲ. ಎಂತ ಕೈ ನೋವು ಮತ್ತೆ ಎಂತ ಬ್ಲಾಗ್ ಮಾಡುದು? ಕೈ ನೋವು ಹೇಳಿದ್ರೆ ನಾನು ಬ್ಲಾಗ್ ಮಾಡೋದಿಲ್ಲಲ್ಲ. ಈಚಿಂದ ಹೋಗ್ಬೋದಿತ್ತು, ಇಲ್ಲಿಂದ ಪಾರ್ಕಿಂಗ್ ಇರ್ತದೆ. ಅಲ್ಲಿ ಪಾರ್ಕಿಂಗ್, ಅಲ್ಲಿ ಎದುರಲ್ಲಿ ದೇವಸ್ಥಾನ ಎದುರಲ್ಲಿ ಪಾರ್ಕಿಂಗ್ ಉಂಟು. ಓಕೆ. ರೋಷನ್ ಇದು ಶಾಪ್ ಓಪನ್ ಆಗಿದೆ ಮಾರ, ಆಫೀಸ್ ಓಪನ್ ಆಗಿದೆ, ಇಲ್ಲಿ ಅಂತ ಗೊತ್ತಿಲ್ಲ. ಇನ್ವೈಟ್ ಮಾಡಿದ್ದ ಮಾರೆ, ಪಾಪ ನಾನು ಹೋಗ್ಲೇ ಇಲ್ಲ ಆ ದಿನ, ನಂಗೆ ಎಂತ ಹುಷಾರಿರ್ಲಿಲ್ಲ ಅಂತ. ಸರಿ, ನಾವು ಟೆಂಪಲ್ ಹತ್ರ ಬಂದ್ರೆ, ಇಲ್ಲೇ ಇದೆ ಟೆಂಪಲ್, ಇದರಲ್ಲಿ ಟೆಂಪಲ್. ಈಗ ಸಮಸ್ಯೆ ಅಂದ್ರೆ ಪಾರ್ಕಿಂಗ್ ಸಮಸ್ಯೆ, ಇಲ್ಲಿ ಪಾರ್ಕಿಂಗ್ ಸಿಗುದಿಲ್ಲ ಮಾರೆ. ಸ್ವಲ್ಪ ಟೆಂಪಲ್ ತೋರಿಸಿ, ಕಾಳಿಕಾಂಬ ಕರ್ಶೀಟ್ ಅಲ್ಲಿರೋ ಟೆಂಪಲ್ ಅಲ್ಲಿ ತೋರಿಸಿ. ಬರ್ಲಿಲ್ಲ, ಇದೇ ಬಂತಲ್ಲ, ಇದೇ ಟೆಂಪಲ್. ಟೆಂಪಲ್ ಕ್ಲೋಸ್ ಆಯ್ತೇನೋ ಗೊತ್ತಿಲ್ಲ ಅಂತಾರೆ, ಗಂಟೆ 1 ಬಂತು. ಇಲ್ಲಿಗ ಪಾರ್ಕಿಂಗ್ ಸಿಗ್ತದ ನೋಡುವ. ಇವರೆಲ್ಲ ಟೆಂಪಲ್ ಇಂದ ಹೊರಗೆ ಬರ್ತಿದ್ದಾರೆ ಮಾರೆ. ಎಂತ ಇದು ಕಪ್ ಕಾಣೋದು ಇವತ್ತು ಮುಖ ಎಲ್ಲ? ಕಪ್ ಅಲ್ಲ ಅಂದ್ರೆ ಇಷ್ಟು ಕಪ್ಪಿಲ್ವಾ ಅಂತ. ನಾನು ಕಪ್ಪಿದ್ದಾನೆ, ಆದ್ರೆ ಇಷ್ಟು ಕಪ್ಪಿದ್ದಾನೆ ನಾನು, ನಿಜ? ಈಗ ಗಾಡಿ ಹೋಗ್ತದ? ನಂಗೆ ಎಂತ ಕಾಣೋದಿಲ್ಲ. ಗಾಡಿ ಉಂಟಾ? ಗಾಡಿ ಉಂಟು, ಜಾಗ ಉಂಟಾ? ಜಾಗ ಇಲ್ಲ, ಫುಲ್ ಆಗಿದೆ. ಸೊ ಇಲ್ಲಿ ಬಂದ್ರೆ ಒಂದು ಸಮಸ್ಯೆ ಅಂದ್ರೆ ಪಾರ್ಕಿಂಗ್ ಸಿಗುದಿಲ್ಲ ಮಾರೆ, ಅದೇ ಸಮಸ್ಯೆ. ಅಲ್ಲೆಲ್ಲಿ ಆದ್ರೂ ಇಡ್ಬಾರ್ದ? ಅವ್ರ ಶಾಪಿನವ್ರು ಓಡಿಸುವ ಆಚೆ ಒಳಗೋಗಿ. ಟೆಂಪಲ್ ರೀಚ್ ಆದ್ರೆ ಒಂದು ಇಲ್ಲಿ ಓಣಿಯಲ್ಲಿ ಸಿಕ್ಕಿತ್ತು ಮಾರೆ ಪಾರ್ಕಿಂಗ್. ಗಾಡಿ ಅಡ್ಡ ಇಲ್ವಾ? ಇಲ್ಲ. ಸರಿ, ಇನ್ನು ಸೀದಾ ಟೆಂಪಲ್ಗೆ ಹೋಗಿ ಬರುವ. ಇದು ಮುಖ ಎಲ್ಲ ಕಪ್ಪು ಕಪ್ಪು ಅಂತ ಉಂಟು, ಕ್ಯಾಮರಾ ಸರಿ ಇಲ್ವಾ ಅಂತ. ಅದೇ ಎಂತದಾಗಿದೆ ಕ್ಯಾಮರಾದಲ್ಲಿ ಏನಾಗಿರ್ಬೇಕು. ಸರಿ, ಇನ್ನು ಸೀದಾ ಹೋಗಿ ಟೆಂಪಲ್ಗೆ ಹೋಗಿ ಬರುವ. ಓಕೆ. ನಾವು ಊಟ ಮಾಡಿ ಬಂದದ್ದು, ನಂಗೆ ಶೀತ ಆಯ್ತು ಮಾರೆ. ಇವೆಲ್ಲ ಶೀತ ನಂಗೆ ಬಂತ.
ಇವಳಿಗೆ ಜ್ವರ ಶೀತ ನನಗೆ ಶೀತ ಶುರು ಆಯ್ತು ಈಗ ಟ್ರಾಫಿಕಲ್ಲಿದ್ದೇವೆ ನಾವು KPT ಟ್ರಾಫಿಕಲ್ಲಿ ನೋಡಿ ಟ್ರಾಫಿಕ್ ಇಷ್ಟೇ ಅದೆಂತ ಮತ್ತೆಂತ ಮಾತಾಡುದು ಅವಳು ಮಾತಾಡುದಿಲ್ಲ ಮಾರೆ ನನಗೆ ಮಾತಾಡ ಇಲ್ಲಿ ಸೈಡಲ್ಲಿ ಪೊಲೀಸ್ ಇದ್ದಾರೆ ಹೋಗುವ ಸೊ ಏನಿದೆ ಟೆಂಪಲ್ಗೆ ಹೋಗಿ ಊಟ ಮಾಡಿ ಮತ್ತೆಂತ ಮಾಡಿದ್ರೆ ಮತ್ತೆ ತರಕಾರಿ ತಕೊಂಡು ಹೂ ತಕೊಂಡು ಐಸ್ ಕ್ರೀಮ್ ತಕೊಂಡು ಈಗ ನಾಳೆ ಮನೇಲಿ ಫಂಕ್ಷನ್ ಉಂಟು ನೀವು ಸೀದಾ ಮನೆಗೆ ಹೋಗುದು ಈಗ ಆಯ್ತು ಅಷ್ಟೇ ಮತ್ತೆ ಎಂತಿಲ್ಲ ಖಾಲಿ ಇಡೀ ಕಾರ್ ಇದೆ ಎಲ್ಲಿ ಬೇರೆ ಎಲ್ಲಿ ವಿಡಿಯೋ ಮಾಡಿಲ್ಲ ಅಂದ್ರೆ ಊಟ ಎಲ್ಲ ಮಾಡಿ ಈಗ ಸೀದಾ ಮನೆಗೆ ಇನ್ನು ನಾಳೆ ಪೂಜೆ ನಾಲ್ದು ಪೂಜೆ 2 ದಿನ ಪೂಜೆ 1 ದಿನ ಪೂಜೆ ಅಂದ್ರೆ ಭೂತಕ್ಕೆ ಅವರಿಗೆ ಎಂತ ಅಂತ ಗೊತ್ತಿರುದಿಲ್ಲ ಮತ್ತೆ ನಂಗೆ ಅಂತ ಹೇಳುದು ಅವರಿಗೆನೆ ಕೆಲವೆಲ್ಲ ಗೊತ್ತಿರುದಿಲ್ಲ ಯಾರ್ಯಾರಿಗೆ ಎಂತ ಆಗ್ಬೇಕು ಎಂತ ನಾನ್ ಕೇಳೋಕೆ ಅವರಿಗೆ ಗೊತ್ತಿರುದು ಮತ್ತೆ ನಂಗೆ ಗೊತ್ತಾಗೋದು ಹೌದಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬೈ ಬೈ ಹೌದಲ್ವಾ ಹೇಳಿ ಬೇರೆ ವಿಡಿಯೋ ಈ ವಿಡಿಯೋದಲ್ಲಿ ಇಷ್ಟೇ ಬೇರೆ ಏನಿಲ್ಲ ಬೈ ಬೈ ಬಾಯ್. ಇದು ಮರು ದಿವಸ ಮನೆಯಲ್ಲಿ ಪೂಜೆ ಇತ್ತು ಅದು ನಮ್ಮದೊಂದು ದೈವದ ಪ್ರತಿಷ್ಠೆ ಮಾಡಲಿಕ್ಕಿತ್ತು ಪ್ರತಿಷ್ಠೆ ಅಂದರೆ ಅದು ದೈವದ ಕೋಣೆಯಿಂದ ದೇವರ ಕೋಣೆಯಲ್ಲಿ ಪ್ರತಿಷ್ಠೆ ಮಾಡಿದೆ ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಪುರೋಹಿತನವರು. ಇಲ್ಲಿ ನಮ್ಮದು ಗುಳಿಗನ ಕಲ್ಲಿರೋದು ಇಲ್ಲಿ ಹೋಮ ಇದೆ. ಹೋಮ ಎಲ್ಲ ಆಗಿ ನಂತರ ಈ ಒಳಗೆಯಿಂದ ಒಂದು ಸತ್ಯದೇವತೆಯನ್ನು ದೇವರ ಕೋಣೆಗೆ ಪ್ರತಿಷ್ಠೆ ಮಾಡಲಿ ಎಂತ ಕೀಯ ನಿಮ್ಮ ಮುಂಡುಟ್ಟದನ ಹಂಗೆ ಬೇಡವಾ ಪೂಜೆ ಎಲ್ಲ ಶುರು ಆಯಿತು. ಹೋಮ ಎಲ್ಲ ಆದ ನಂತರ ಪ್ರತಿಷ್ಠೆ ಮಾಡ್ತಾರೆ. ಇದೇ ನೋಡಿ ಇಲ್ಲಿ ನೋಡಿ ಸತ್ಯದೇವತೆದು ಇವಾಗ ಹೊರಗಡೆ ಇದೆ ತುಳಸಿ ಕಟ್ಟೆ ಹತ್ರ ಇಟ್ಟು ನಂತರ ಒಳಗಡೆ ಪ್ರತಿಷ್ಠೆ ಮಾಡ್ತಾರೆ. ಸೊ ಇದೆಲ್ಲ ಆದ ನಂತರ ಎಲ್ಲರಿಗೆ ಊಟ ಬಡಿಸಿ ಮತ್ತು ಊಟ ಇರುತ್ತೆ. ಎಲ್ಲರೂ ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ ಕುಟುಂಬದವರು. ಇದೆಲ್ಲ ಆಗಿ ಮರು ದಿವಸ ಭೂತಕ್ಕಿರುತ್ತೆ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.